ಸ್ನೇಹಿತರೆ, ನಮ್ಮ ಕನ್ನಡಿಗ ತಾರೇಶ್ ಅವರು ತೋರಿಸಿರ್ತಕ್ಕಂಥ ಈ ಒಂದು ಜಿ ವ್ಯಾಗನ್ ಬೆಲೆ 4 ಕೋಟಿ ಅಂತ ಹೇಳ್ಬೋದು. ಸೊ ಈ ಕಾರ್ ಎಷ್ಟು ಫೇಮಸ್ ಅಂತಂದ್ರೆ ಈವನ್ ದ ಕಿಂಗ್ ಆಫ್ ದುಬೈ ಹ್ಯಾಸ್ ಒನ್ ಆಫ್ ದಿಸ್ ಕಾರ್ಸ್. Honestly, I'm not even lying actually. ದುಬೈ ರಾಜರ ಹತ್ರ ಇರೋದು ಇದೇ ತರ ಕಾರ್, ಬಟ್ ಡಿಫ್ರೆಂಟ್ ಕಲರ್. ಎಲ್ಲ ಫೇಮಸ್ ಪರ್ಸನಾಲಿಟಿ, ರಿಚ್ ಪೀಪಲ್ ಅಥವಾ ಫಿಲ್ಮ್ ಆಕ್ಟರ್ಸ್ ಎಲ್ಲರ ಹತ್ರ ಕೂಡ ಅವ್ರ ಜೊತೆ ಇರೋ ಕಾರ್ಗಳಲ್ಲಿ ಈ ಕಾರ್ ಇದ್ದೇ ಇರುತ್ತೆ. ಇದು ಅಷ್ಟೊಂದು ಫೇಮಸ್ ಆಕ್ಚುಲಿ. ಇದು ಆಫ್ ರೋಡಿನ ಕಿಂಗ್ ಅಂತಾನೆ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇದೊಂದೇ ಕಂಪನಿ ಅಲ್ಲದೆ BMW, ರೋಲ್ಸ್ ರಾಯ್ ಅಂತಹ ದೈತ್ಯ ಕಂಪನಿಗಳ ಇಂಜಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ನಮ್ಮ ಭಾರತೀಯ ಕಂಪನಿ ಅಂದ್ರೆ ತಪ್ಪಾಗಲಾರದು. ಅದ್ಯಾವ ಕಂಪನಿ ಅಂತ ಹೇಳ್ತೀರಾ? ಅದನ್ನ ಹೇಳ್ತೀನಿ. ನೀವೇನಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್, ಕ್ರಿಪ್ಟೋ ಮಾರ್ಕೆಟ್ ನ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಇದನ್ನ ನೋಡಿ ನಿಮ್ಮ ನಾಲೆಡ್ಜ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ ಅರ್ಬಿ. ನಾನಿವತ್ತು ಮಾತನಾಡ್ತಿರ್ತಕ್ಕಂಥದ್ದು ಫೋರ್ಸ್ ಮೋಟರ್ಸ್ ನ ಬಗ್ಗೆ. ಫೋರ್ಸ್ ಮೋಟರ್ಸ್ ಬಗ್ಗೆ ನೀವೆಲ್ಲ ನೋಡಿದಿರಾ ಅಂತ ಹೇಳ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ತೂಫಾನ್ ಅನ್ನೋ ಗಾಡಿ. ನೀವೆಲ್ಲ ಕೂಡ ನೋಡಿದಿರಾ ತೂಫಾನ್ ಅನ್ನೋ ಗಾಡಿ ಯಾವ ರೀತಿ ಇದೆ ಅಂತ ಹೇಳಿ. ಮತ್ತೆ ಇದೊಂದೇ ಅಂತ ಅಲ್ಲ, ಈ ಒಂದು ಕಂಪನಿ ಕಮರ್ಷಿಯಲ್ ವೆಹಿಕಲ್ ಅಲ್ಲೂ ಕೂಡ ಹೀಗೆ ಇದೆ, ಮತ್ತೆ ಆಫ್ ರೋಡಿಂಗ್ ವೆಹಿಕಲ್ ಅಲ್ಲೂ ಕೂಡ ಒಂದು ಲೆವೆಲ್ಗೆ ಮೇಲ್ಗಡೆನೆ ಇದೆ ಅಂತ ಹೇಳ್ಬೋದು. ಈ ಒಂದು ಸಫಾರಿ ಟ್ರಕ್ ಗಳನ್ನ ಕೂಡ ನೋಡಿರ್ತೀರಾ. ಸುಮಾರು ಸಫಾರಿ ಟ್ರಕ್ ಗಳು ಫೋರ್ಸ್ ಮೋಟರ್ ಇಂದಾನೆ ಬರುತ್ತೆ ಅಂತ ಹೇಳ್ಬೋದು. ಗುರ್ಕಾ ಬಗ್ಗೆ ನೋಡಿದಿರಾ, ಓಕೆನಾ? ಯಾವ ರೀತಿ ಥಾರ್ ಮತ್ತೆ ಈ ಡಿಫೆಂಡರ್ ಗಾಡಿಗಳಿದೆಯಾ 4x4, ಇದೇ ರೀತಿ ಒಂದು ಈ ಫೋರ್ಸ್ ಗುರ್ಕಾ ಕೂಡ ಒಂದು ಆಫ್ ದ ಪಾಪ್ಯುಲರ್ ಕಾರ್ ಅಂತ ಕೂಡ ಹೇಳಬಹುದು. ಸೊ ಈ ರೀತಿ ಒಳ್ಳೊಳ್ಳೆ ಕಾರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥ ಈ ಒಂದು ಫೋರ್ಸ್ ಮೋಟರ್ಸ್ ಕಂಪನಿ ಏನಿದೆ, ಇದು ಫಂಡಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಮತ್ತೆ ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬರೀ 8,000 ಕೋಟಿ ಇರತಕ್ಕಂಥದ್ದು. ಈ ಒಂದು ಕಂಪನಿ ಈ ಲೋಕಲ್ ಕಮರ್ಷಿಯಲ್ ವೆಹಿಕಲ್ ಮತ್ತೆ ಅಗ್ರಿಕಲ್ಚರ್ ವೆಹಿಕಲ್ಗಳನ್ನ ಜಾಸ್ತಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಎಕ್ಸಾಂಪಲ್ ಆಟೋಗಳು ಸುಮಾರು ನೋಡಿರ್ತೀರಾ ನೀವು ಫೋರ್ಸ್ ಮೋಟರ್ಸ್ನ ಕಂಪನಿಗಳನ್ನ. ಹಾಗೆಯೇ ಮೇನ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಈ ಒಂದು ಕಂಪನಿ ಪೂರ್ತಿ ಒಂದು ಮಾರ್ಕೆಟ್ನಲ್ಲಿ ಈ ಒಂದು ಶಾಲಾ ವಾಹನಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಮತ್ತೆ ಲೋಕಲ್ ಕಮರ್ಷಿಯಲ್ ವೆಹಿಕಲ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ 70% ಶೇರ್ನ ಹೊಂದಿದೆ ಅಂತ ಹೇಳಬಹುದು. ಸೊ ನೋಡಿ, ಈ ಒಂದು ಕಂಪನಿ ಆಕ್ಚುಲಿ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದೆ. ಬಟ್ ಈ ಒಂದು ಕಂಪನಿಗೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಇದನ್ನ ಬಹಳ ಗಮನ ಇಟ್ಟು ಕೇಳಿ. ಈ ಟೈಮ್ ಏನಿದೆ, ಈ ಒಂದು ಟೈಮ್ ಸೂಕ್ತ ಅಲ್ಲ. ದಯವಿಟ್ಟು ಈ ಟೈಮ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಏನಕ್ಕೆ ಅಂತಂದ್ರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಈ ಟೈಮ್ನಲ್ಲಿ ಎಷ್ಟೇ ಫಂಡಮೆಂಟಲಿ ಗುಡ್ ಸ್ಟಾಕ್ ಆದ್ರೂ ಕೂಡ ಕೆಳಗಡೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸ್ವಲ್ಪ ದಿನ ಕಾದು ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಇದು ಒಂದ್ಸ್ ಏನಾದರೂ ಮಾರ್ಕೆಟ್ ಒಳಗಡೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ನ ತೋರಿಸ್ತು ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಈ ಒಂದು ವಿಷಯನ ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಸ್ಟೋರಿಯಲ್ಲಿ. ನೀವೇನಾದ್ರೂ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಹೋಗಿ ಸರ್ಚ್ನಲ್ಲಿ ಸರ್ಚ್ ಮಾಡಿ ಬೆಂಗಳೂರು ಸ್ಟಾಕ್ ಮಾರ್ಕೆಟ್, ಬೆಂಗಳೂರಲ್ಲ ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಂತ ಸರ್ಚ್ ಮಾಡಿದ್ರೆ ನನ್ನ ಒಂದು ಪೇಜ್ನ ಲಿಂಕ್ ನಿಮಗೆ ಸಿಗುತ್ತೆ. ಅಲ್ಲಿ ನನ್ನ ಫಾಲೋ ಮಾಡ್ತಾ ಇರಿ. ಈ ಒಂದು ಕಂಪನಿ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಬಂದ ತಕ್ಷಣ ನಾನು ಅಲ್ಲಿ ನಿಮಗೆ ವಿಷಯನ ತಿಳಿಸ್ತೀನಿ. ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಆಗಿಲ್ಲ. ಇದು ಬರೀ ಎಜುಕೇಶನ್ ಪರ್ಪಸ್ಗೆ ಆಗಿದೆ. ಸೊ ಇದಕ್ಕೂ ಮುಂಚೆ ನೀವು ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ. ಈ ಕಂಪನಿ ಹೇಗಿದೆ, ನಾನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ, ಸುಮಾರು ಕಡೆ ನೀವು ರಿಸರ್ಚ್ ಮಾಡಿ ನಿಮಗೆ ಸರಿ ಅನಿಸಿದ್ರೆ ನೀವು ಹೂಡಿಕೆನ ಮಾಡಬಹುದು. ಸೊ ಇದೇ ರೀತಿ ಶೇರ್ ಮಾರ್ಕೆಟ್ನಲ್ಲಿ ಶೇರ್ಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಶೇರ್ಗಳ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಬೇಕು ಅಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ನೀಡ್ತಕ್ಕಂಥ ಈ ಒಂದು ಲೈಕ್ ಇಂದ ನಮಗೆ ಇನ್ನೊಂಚೂರು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.